ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಹುಕ್ಕೇರಿ ಘಟಕದಿಂದ ನೂತನ ಬೆಳಗಾವಿ ಪಂಢರಪುರ ನೇರ ಬಸ್ ಸೌಲಭ್ಯ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಹುಕ್ಕೇರಿ ಪಂಢರೀನಾಥ ಭಕ್ತ ಮಂಡಳಿ ವತಿಯಿಂದ ಹುಕ್ಕೇರಿ ಬಸ್ ನಿಲ್ದಾಣದಲ್ಲಿ ಚಾಲಕ ಮತ್ತು ನಿರ್ವಾಹಕರಿಗೆ ಸತ್ಕರಿಸಿ ಸಾರಿಗೆ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಹುಕ್ಕೇರಿ ಬಸ್ ನಿಲ್ದಾಣದಲ್ಲಿ ನೂತನ ವಾಹನಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಗುರುರಾಜ್ ಕುಲಕರ್ಣಿ, ಕಳೆದ ಹಲವಾರು ವರ್ಷಗಳಿಂದ ಸಾರ್ವಜನಿಕರು ಪಂಢರಪುರಕ್ಕೆ ಹೋಗಬೇಕಾದರೆ ನೇರ ಬಸ್ ಇಲ್ಲದೆ ಮಿರಜ್ ಮಾರ್ಗವಾಗಿ ಹೋಗಬೇಕಾಗಿತ್ತು. ಇದರಿಂದ ಪಂಢರೀನಾಥ ಭಕ್ತರು ತೊಂದರೆ ಗಮನಿಸಿ ಹುಕ್ಕೇರಿ ಘಟಕದಿಂದ ನೇರ ಬಸ್ ಸೌಲಭ್ಯ ಪ್ರಾರಂಭಿಸಿದ ಸಾರಿಗೆ ಅಧಿಕಾರಿಗಳಿಗೆ ಭಕ್ತ ಮಂಡಳಿ ವತಿಯಿಂದ ಅಭಿನಂದಿಸಲಾಗುವುದು ಎಂದರು. ಪಂಢರೀನಾಥನ ಭಕ್ತರು ಪಂಢರಪುರಕ್ಕೆ ಹೋಗುವಂಥ ಆಸೆ ಇತ್ತು. ಇಲ್ಲಿಂದ ನಾವು ಮಿರಜ್ಗೆ ಹೋಗಿ, ಮಿರಜಿಂದ ಅಲ್ಲಿಂದ ಯಾವುದೋ ಟ್ರೈನ್ ಹಿಡ್ಕೊಂಡು ಘಟಕಕ್ಕೆ ಹೋಗಿ ಮಿರಜಿಂದ ಟ್ರೈನ್ ಹಿಡ್ಕೊಂಡು ಹೋಗು ವಾರಕರಿ ಸಂಪ್ರದಾಯಕ್ಕೆ ತೊಂದರೆ ಆಗ್ತಾಯಿತ್ತು. ಅನೇಕ ದಿನಗಳಿಂದ ಆಸೆ ಇತ್ತು. ಹುಕ್ಕೇರಿ ಡಿಪೋ ಆಗಿದೆ. ಆ ದೃಷ್ಟಿಯಿಂದ ಪಂಢರೀನಾಥ ಹುಕ್ಕೇರಿಯಿಂದ ಬೆಳಗಾವಿಯಿಂದ ಬಸ್ಸು ಪಂಢರಪುರಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರಿಗೂ ಪಂಢರೀನಾಥ ಒಳ್ಳೆಯದು ಮಾಡಲಿ, ಎಲ್ಲ ಸಂತರಿಗೆ ಒಳ್ಳೆಯದು ಮಾಡಲಿ ಅಂತ ಹೇಳಿ ಇವತ್ತು ಏನು ಪ್ರಯಾಣಿಕರು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಸಂತ ಮಂಡಳಿ ವತಿಯಿಂದ ಹಾಗೂ ತುಕಾರಾಮ್ ಮಂಡಳಿ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು KSRTC ಡಿಪೋ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಭಕ್ತ ಮಂಡಳಿ ಸದಸ್ಯ ಮಾತನಾಡಿ, ನಮ್ಮ ಬೇಡಿಕೆಗೆ ಸ್ಪಂದಿಸಿದ ಸಾರಿಗೆ ಅಧಿಕಾರಿಗಳಿಗೆ ಕೃತಜ್ಞತೆ ಹೇಳಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ಸಾರಿಗೆ ಘಟಕದ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದು ಹರ್ಷ ವ್ಯಕ್ತಪಡಿಸಿದರು. ಜೈ ಜೈ ರಾಮಕೃಷ್ಣ. ನಮ್ಮ ಹುಕ್ಕೇರಿ ಹಾಗೂ ಬೆಳಗಾವಿಯಿಂದ ಬಹುಜನಗಳಿಂದ ಬೇಡಿಕೆ ಇತ್ತು. ಪಂಢರಪುರ ಕ್ಷೇತ್ರಕ್ಕೆ ಹೋಗಲು ಇದರಿಂದ ಹುಕ್ಕೇರಿ ಭಕ್ತಾದಿಗಳಿಗೆ ಬಹಳ ಅನುಕೂಲ ಮಾಡಿಕೊಟ್ಟಂಥ ನಮ್ಮ KSRTC ಹಾಗೂ ನಮ್ಮ ಸಹಕಾರ ಸಿಬ್ಬಂದಿ ವರ್ಗಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.